ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ರೆಸಾರ್ಟಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಏನೇನಿರುತ್ತೆ ಅಂತ ನೋಡೋಣ. ಬ್ರೇಕ್ಫಾಸ್ಟ್ ಆದಮೇಲೆ ರೂಮ್ ರೆಡಿಯಾಗಿ ರೆಸಾರ್ಟ್ ಚೆಕ್ಔಟ್ ಆಗಿ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ನಾನು ಹೇಳ್ತೀನಿ. ಹಾಗೆ ಈ ಬ್ಲಾಗ್ನ ನೋಡ್ತಾ ಇರಿ. ಬ್ರೇಕ್ಫಾಸ್ಟಲ್ಲಿ ತುಂಬಾ ವೆರೈಟಿ ಇದೆ. ಮಮ್ಮಿ ಅಣ್ಣ ಎಲ್ಲರೂ ಆಲ್ರೆಡಿ ಎಲ್ಲ ಕೂತಿದ್ದಾರೆ. ನಾನಿವಾಗ ಹಾಕ್ಕೋತೀನಿ ಪ್ಲೇಟಲ್ಲಿ. ಎಗ್ ಇದೆ ಈ ಕಡೆ, ಆಮೇಲೆ ಅಲ್ಲೆಲ್ಲ ರೈಸ್ ಐಟಮ್ಸ್ ಎಲ್ಲ ಇದೆ. ಸೊ ನಾನು ಎಲ್ಲನೂ ಒಂದಿಷ್ಟಿಷ್ಟು ಹಾಕ್ಕೋತಾ ಇದ್ದೀನಿ. ತುಂಬಾ ಚಳಿ ಇದೆ, ಗೊತ್ತಿಲ್ಲ ಹೇಗೆ ಪೂಲಲ್ಲಿ ಇಳಿತೀನೋ ಅಂತ. ಆಲ್ರೆಡಿ ಅಸ್ತು ಹೋಗಿ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಆಶುಗೆ ತುಂಬಾ ಕರೆದೆ ಬಾಬಾ ಅಂತ, ಅವನು ಬರಲ್ಲ ಅಂದ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾವು ಆಟ ಆಡೋದನ್ನ ನೋಡಿ ಬಂದು ಆಟ ಆಡ್ತಾ ಇದ್ದಾನೆ. ಗೈಸ್, ನಾವಿವಾಗ ರೆಸಾರ್ಟ್ ಚೆಕ್ಔಟ್ ಆಗಿ ಹೊರಡ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ 2.5 hours 3 hours ಇದೆ ಜರ್ನಿ. ಆಲ್ರೆಡಿ ಹೊರಟಿದ್ದೀವಿ ನಮ್ಮ ಕಾರಲ್ಲಿ. ಇವತ್ತು ಆಶು ಮತ್ತೆ ಅಕ್ಕ ಕೂತಿದ್ದಾರೆ. ಲಗೇಜ್ ಎಲ್ಲ ಇದ್ದಿದ್ವು, ಇಲ್ಲೆಲ್ಲ ಲಗೇಜ್ಗಳು ಅಣ್ಣನ ಕಾರಲ್ಲಿ ಶಿಫ್ಟ್ ಮಾಡಿದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ತುಂಬಾನೇ ಚೆನ್ನಾಗಾಯ್ತು. ಕೇಕ್ ಎಲ್ಲ ಸರ್ಪ್ರೈಸ್ ಆಗಿ ತಂದಿದ್ವಿ. ನಮ್ಮ ಅಣ್ಣ ಚೆನ್ನಾಗಿ ಖುಷಿ ಪಟ್ಟ. ಸೊ ಇವತ್ತು ನಮ್ಮ ಅಣ್ಣನ ಬರ್ತ್ಡೇ. ಸೊ ಅದಕ್ಕೆ ಇವತ್ತು ದರ್ಶನ ಮುಗಿಸ್ಕೊಳ್ಳೋಣ. ಇವತ್ತು ಬರ್ತ್ಡೇ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಧರ್ಮಸ್ಥಳ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ನಾವು ಕಾಫಿ ಕುಡಿಯೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ನಾವು ಹೋಗ್ತಾ ಇದ್ವಿ ಧರ್ಮಸ್ಥಳಕ್ಕೆ. ಸಂಜೆ ದರ್ಶನ ಮಾಡ್ತೀವಿ. ಏನಕ್ಕ ಸ್ಯಾರಿನಾ? ದರ್ಶನ ಮೀನ್ಸ್ ಆಬ್ವಿಯಸ್ಲಿ ಸ್ಯಾರಿ. ನನಗೆ ಅಕ್ಕ ಮತ್ತೆ ಮಮ್ಮಿ ಇಬ್ರು ಸೇರಿ, ನಾಟ್ ಮಮ್ಮಿ, ಓನ್ಲಿ ಅಕ್ಕ. ಅಕ್ಕ ನನಗೆ ಸ್ಯಾರಿ ಗಿಫ್ಟ್ ಕೊಟ್ಟಿದ್ದಾಳೆ. ನನ್ನ ಮಮ್ಮಿನೂ ಅಂದ್ಕೊಂಡೆ ಸ್ಯಾರಿ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಅದನ್ನು ನಾನು ಆಮೇಲೆ ಅಂದರೆ ಈವ್ನಿಂಗ್ ದರ್ಶನ ಟೈಮ್ ವೇರ್ ಮಾಡಿ ಸ್ಯಾರಿ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ನಾವು ಧರ್ಮಸ್ಥಳ ಹತ್ತತ್ರ ಇದ್ದೀವಿ. ಇನ್ನು 25 minutes ಇದೆ. ಆಶು ಇವಾಗ ಮಲಗ್ತಾ ಇದ್ದಾನೆ. ಇಷ್ಟ ತನಕ ಎದ್ದಿದ್ದ. ಮಲ್ಕೊ ಅಂದ್ರು ಮಲಗ್ತಾ ಇರಲಿಲ್ಲ. ಸುಸ್ತಾಗಿದ್ದೀವಿ. ಮಾರ್ನಿಂಗೆಲ್ಲ ಪೂಲಾಗೆಲ್ಲ ಆಟ ಆಡಿ ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದರ್ಶನಕ್ಕೆ ರೆಡಿ ಆಗಿಬಿಡ್ಬೇಕು. ರೆಡಿ ಆಗಿ ಸೊ ಪ್ಲ್ಯಾನಿಂಗ್ ಏನಪ್ಪ ಅಂದರೆ ದರ್ಶನ ಮುಗಿಸ್ಕೊಂಡು, ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಟೈಮಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕ್ಲೋಸಿಂಗ್ ಟೆಂಪಲ್ ಕ್ಲೋಸಿಂಗ್ ಬಂದು 8:30 9 o'clock. ಸೊ ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಟೈಮ್ ಆಗುತ್ತೋ ಇಲ್ವೋ, ಮತ್ತು ದರ್ಶನ ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನೋದು ಅದು ಕೂಡ ಗೊತ್ತಿಲ್ಲ. 5 o'clock ಓಪನ್ನು ಧರ್ಮಸ್ಥಳ ಟೆಂಪಲ್ಲು. ನೋಡೋಣ ಏನಾಗುತ್ತೆ ಅಂತ. ಆಶು ಏನಾಗ್ತಿದೆ ಗೊತ್ತಾ, ಡಾಕ್ಟರ್ ಕಡೆ ಚಿಕ್ಕದಿದ್ದಾಗ ಈಗ ಒಂದು ವರ್ಷದಿಂದ ಅಂಕಲ್ ನನ್ನ ಸಣ್ಣ ಮಗಳು ನನಗೆ ತುಂಬಾ ಹಿಂಸೆ ಮಾಡ್ತಾರೆ ಅಂಕಲ್. ನಮ್ಮ ಚಿಕ್ಕ ಮಗಳು ಆಶು ಧರ್ಮಸ್ಥಳ ದೇಖ್ ಕಾಡ್ತೆ ಆಶು ಗೇಟ್ ಒಳಗೆ ಹೋಗಲ್ಲ. देखते ಇವಾಗ ಪ್ಲಾನ್ ಅಲ್ಲಿ ಚೇಂಜ್ ಆಗಿದೆ. ನಾವು ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಂತ ಇವಾಗ ನಾನು ರೆಡಿ ಆದ್ವಿ. ಸೌತಡ್ಕ ಗಣೇಶ ಟೆಂಪಲ್ಗೆ ಈ ದರ್ಶನ ಕ್ಲೋಸ್ ಆಗಿದೆ. ಧರ್ಮಸ್ಥಳದಲ್ಲಿ ದರ್ಶನ ಇಲ್ಲ ಈಗ. ಇವಾಗಿಲ್ಲ, 5 o'clock ಮೇಲೆ 6
6:30 6:30 ಅಲ್ಲಿವರೆಗೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಪ್ಲೇಸ್ ಮುಗಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಸೌತಡ್ಕ ಗಣಪತಿ ಆದಮೇಲೆ ಕುಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬ್ರದರು. ನೋಡೋ ಬಟ್ ಸೌತಡ್ಕ ಅಂತೂ ಆಗ್ತದೆ. ಸೌತಡ್ಕ ಇದಾದ್ಮೇಲೆ ಕುಕ್ಕೆ ಟೈಮ್ ಆದರೆ ನೋಡೋಣ. ಮತ್ತು ಧರ್ಮಸ್ಥಳ ದರ್ಶನ ಕೂಡ ಟೈಮ್ ಆದರೆ ಇವತ್ತೇ, ಇಲ್ಲ ಅಂದರೆ ಮಾರ್ನಿಂಗ್ ನಾವು ದರ್ಶನ ಮಾಡ್ತೀವಿ. ಈಗ ಆಲ್ರೆಡಿ ನಾವಿವಾಗ ಹೊರಟಿದ್ದೀವಿ ಟೆಂಪಲ್ಗೆ. ಈ ಕಲರ್ ನಿನಗೆ ಭಾಳ ಚೆನ್ನಾಗಿ ಕಾಣುತ್ತೆ. ನಂದು ನಿಂದು ಸ್ವಲ್ಪ ಲೈಟ್. ಆ್ಯಂಡ್ ಆಶು ಇವತ್ತು ಗ್ರೀನ್ ಕಲರ್ ಕುರ್ತಾ ಹಾಕೊಂಡಿದ್ದಾನೆ, ಸಕ್ಕತ್ತಾಗಿ ಕಾಣ್ತಾ ಇದ್ದಾನೆ ಆಶು. ವಾವ್, ಇದು ನೀನೇ ಕೊಡ್ತಾನೆ ಗಿಫ್ಟ್. ದರ್ಶನ ತುಂಬ ಚೆನ್ನಾಗಾಯಿತು, ಮಹಾಗಣಪತಿ ದರ್ಶನ. ಸೊ ಅಲ್ಲೇ ಚಾಟ್ಸ್ ಎಲ್ಲ ತಿಂದ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ. ಹೋಗೋದಕ್ಕೆ ಇವಾಗ 1 hour ಆಗುತ್ತೆ. ಅಲ್ಲಿ ದರ್ಶನ ಅಂದರೆ ಸ್ವಲ್ಪ ಇವಾಗ ಆಲ್ರೆಡಿ ಈವ್ನಿಂಗ್ ಟೈಮ್, ಈಗ ರಶ್ ಕೂಡ ಇರುತ್ತೆ. ಮೇ ಬಿ ಒಂದು 1/2 hour 1 hour ಅಲ್ಲೇ ಹೋಗುತ್ತೆ. ಮತ್ತು ಅಲ್ಲಿಂದ ಮತ್ತೆ ಧರ್ಮಸ್ಥಳಕ್ಕೆ ಮತ್ತೆ 1 hour ಏನೋ ಟೈಮ್ ತಗೊಳುತ್ತೆ. ಮೇ ಬಿ ಟೈಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಧರ್ಮಸ್ಥಳ ದರ್ಶನ ಮಾಡೋಕ್ಕೆ. ನಾಳೆ ವೀಕೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜನ ತುಂಬ ರಶ್ ಆಗುತ್ತೆ ಅಂತ ಅಕ್ಕ ಎಲ್ಲ ಹೇಳ್ತಾ ಇದ್ದಾರೆ, ನಾಳೆ ಎಲ್ಲ ರಶ್ ಆಗುತ್ತೆ ಅಂತ. ನೋಡೋಣ, ಆದಷ್ಟು ಇಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳ ಟೆಂಪಲ್ಗೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಏನಕ್ಕ? ಇವತ್ತಾದರೆ ಒಳ್ಳೇದು. ಇವತ್ತಾದರೆ ಒಳ್ಳೇದು. ನಾಳೆ ತುಂಬ ರಶ್ ಆಗುತ್ತೆ ಸ್ಯಾಟರ್ಡೇ ಆಗಿರೋದ್ರಿಂದ. ಲೆಟ್ಸ್ ಸಿ. ನಾನು ಹೆಂಗಾದರೂ ಆಗಲಿ ಎಕ್ಸ್ಟ್ರಾ ಸ್ಯಾರಿನೂ ಇಟ್ಕೊಂಡು ಬಂದಿದ್ದೀನಿ. ಅಕ್ಕನೂ ಅಷ್ಟೇ ಎಕ್ಸ್ಟ್ರಾ ಇಟ್ಕೊಂಡು ಬಂದಿದ್ದಾಳೆ. ಯೋ ಆಶು ಚರ್ಚ್ ಸೂಪರ್ ಚರ್ಚ್. ಗೈಸ್, ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ದರ್ಶನ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ರಶ್ ಇಲ್ಲ, ಯಾಕೆ ಅಂದರೆ ನಾಳೆ ವೀಕೆಂಡು. ಸೊ ಅದಕ್ಕೆ ಇವತ್ತು ಜನ ಸ್ವಲ್ಪ ಕಡಿಮೆ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೊರಡ್ತೀವಿ. ಅಟ್ ಎನಿ ಕಾಸ್ಟ್ ಇವತ್ತೇ ದರ್ಶನ ಮುಗಿಬೇಕು ಧರ್ಮಸ್ಥಳದ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ನಾಳೆ ಹೊರನಾಡು, ಶೃಂಗೇರಿ ಇದೆಲ್ಲ ಇದೆ ಪ್ಲ್ಯಾನಿಂಗ್ಸು. ಸೊ ತುಂಬ ರಿಸ್ಕ್ ಆಗಿಬಿಡುತ್ತೆ, ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತೇ ದರ್ಶನ ಮುಗಿಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಧರ್ಮಸ್ಥಳದ್ದು. ಗೈಸ್, ನಾವು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಹೊರನಾಡು, ಶೃಂಗೇರಿ ದರ್ಶನ ಮಾಡೋಕ್ಕೆ ಅಂತ ಹೊರಡಬೇಕು. ಸೊ ದರ್ಶನ ಮುಗಿಸ್ಕೊಂಡು ಹೋಗಿ ರೂಮ್ಗೆ ಹೋಗ್ತೀವಿ, ರೆಸ್ಟ್ ಮಾಡ್ತೀವಿ. ಮತ್ತೆ ಸಿಗ್ತೀನಿ. ಬಾಯ್ ಗೈಸ್.